ಬರ್ತಾ ಇದ್ದವನು ಆರೋಪದ. ಇಂತಹ ಘಟನೆಗಳು ಈ ಬಾಲಾಜಿ ಅಂತ ತಿರುಪತಿ ಸಹಿತ ಆಗಿಲ್ಲ ಈ ಪ್ರಮಾಣದಲ್ಲಿ. ಎಲ್ಲರೂ ನಮ್ಮ ಜೀವ ತ್ಯಾಗ ಮಾಡಲಿಕ್ಕೆ ಅಲ್ಲಿ ಹೋಗಿರ್ತಾರೆ ಇಲ್ಲ ಅಂತಲ್ಲ, ಇಷ್ಟ ಆಗಿಲ್ಲ. ಯಾಕಂದರೆ ಭಾರತದ ಅತ್ಯಂತ ದೊಡ್ಡ ಒಂದು ಧಾರ್ಮಿಕ ಕೇಂದ್ರ ಇವತ್ತು ಏನಾದರೂ ಇದ್ದದ್ದು ಬಾಲಾಜಿ, ಅದು ತಿರುಪತಿ ತಿಮ್ಮಪ್ಪ ಅಷ್ಟಿದ್ದು ಅಲ್ಲಿಲ್ಲ, ಇಲ್ಲಿ ಯಾಕೆ ಹೆಚ್ಚ ಅನ್ನುವಂಥ ಮಾತುಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು SIT ತನಿಖೆ ಬೇಕಾ ಅಂತ. ಎದಕ್ಕೆ ಬೇಕಾದ್ರೆ ಅದು ಇದನ್ನು ಮತ್ತೆ ಸುತ್ತಾಗ್ತಾ ಹೋಗೋದನ್ನ ಸತ್ಯ ಯಾವುದು? ಯಾಕಂದ್ರೆ ಸೌಜನ್ಯ ಕೇಸ್ ಮತ್ತೊಮ್ಮೆ ಆಗುವಾಗಿಲ್ಲ, ಹೀಗೆ ವಾದ ಮಾಡ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದೆ, ಇನ್ನೊಮ್ಮೆ ಅದು ತನಿಖೆ ಮಾಡಿಸುವಂಥ ದಿಶೆಯಲ್ಲಿ. ಇನ್ನುಳಿದ ಘಟನೆಗಳಾಗಿದ್ದು ಸುಳ್ಳು. ಹಾಗಾದರೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತೀನಿ ನಾನು. ಯಾಕಂತಂದ್ರೆ ಜನರ ಮಾನಸದಿಂದ ಇದು ಹೋಗಬಾರ್ದು ದೂರಕ್ಕಂತ. ಜನ ಇದನ್ನ ಸ್ವಲ್ಪ ಕಿವಿ ಮೇಲೆ ಅಕ್ಕರ ಮೇಲೆ ಹಾಕ್ಕೊಳ್ತಾ ಇರಬೇಕು, ಕೇಳ್ತಾ ಇರಬೇಕು, ಚರ್ಚಿಸ್ತಾ ಇರಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಅನಾಹುತಗಳ ನಡೆದು ಹೋಗಿದೆ, ಘಟನೆಗಳು ನಡೆದು ಹೋಗಿದ್ದಾವೆ. ಅದ್ರ ಬಗ್ಗೆ ತನಿಖೆ ಇವತ್ತು ಆಗಲೇಬೇಕಂತದ್ದು. ಈ ಎಲ್ಲ ನೆಲೆಯಲ್ಲೇ ವಿಶೇಷವಾಗಿ ಈ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ SIT ಈ ತನಿಖೆ ದೂರದ ಪ್ರಶ್ನೆ ಮಾಡುವಂಗೆ. ಮತ್ತು ಇವತ್ತು ಮಹಿಳಾ ಹೋರಾಟಗಾರರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಧಾನಕ್ಕೆ. ನೀವು 2 ದಶಕಗಳ 3 ದಶಕಗಳ ಹಿಂದೆ ನಡೆದ ಘಟನೆಗಳು ಅದನ್ನು ತನಿಖೆ ಮಾಡೋದ? ಯಾವುದೋ ಒಂದು ಬುರುಡೆ ಗ್ಯಾಂಗದ ಬೆನ್ನತ್ತೆ, ಇದು ಗ್ಯಾಂಗಪ್ಪ ಬುರುಡೆ ಅಂತ ಹೇಳ್ತಾ ಹೊರಟಿದ್ರಿ. ಇದು ಸರಿನಾ? ಇದು ನಿಮ್ಮ ಸರಿ